ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರಲ್ಲ, ಸಖತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರು ಏನೇನು ಮಾತಾಡಿದ್ರು, ಏನೇನು ಜಗಳ ಆಯ್ತು ಅಂತ ನೋಡೋಣ. ಹೇಳಿದ್ರೆ ಕೇಳಲ್ಲ. ನಾನು ಮಾಡಿದೀನಿ ಅಂತ ಮಾಡ್ತಿರೋದು ಈಗ. ಎಸ್, ನೋಡಿದ್ರಲ್ಲ, ಇಲ್ಲಿ ಜಗಳ ಆಗ್ತಿರೋದು ದಿನಸಿ ಐಟಮ್ನ ಮನೆ ಗಳಿಸ್ಬೇಕಿದೆ. ಆ ಒಂದು ಕಾರಣಕ್ಕೆ ಫಸ್ಟ್ ಇಲ್ಲಿ ಬಿಗ್ ಬಾಸ್ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಈ ಲೆಟರ್ನ ಓದೋದು ಸ್ಪಂದನ ಅವರು. ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶವನ್ನು ತಲುಪಿ ನೃತ್ಯವನ್ನು ಮಾಡಬೇಕು, ಅಂದ್ರೆ ಡ್ಯಾನ್ಸ್ ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಂದು ತೆಗೆದುಕೊಂಡ ಅವಧಿಗೆ ಅನುಗುಣವಾಗಿ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ ಅಂತ ಅಂದ್ಬಿಟ್ಟು. ಈಗ ಅವರು ಸ್ವಿಮ್ಮಿಂಗ್ ಪೂಲು ಮತ್ತೆ ಇಲ್ಲಿ ಕಿಚನ್ 10 ಸೆಕೆಂಡ್ ಅಂತ ಇಲ್ಲಿ ಹೇಳಿದ್ದಾರೆ. ಅದ್ರ ಒಳಗಡೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಆಡಬೇಕು. ಬೆಡ್ರೂಮ್ ಅಂತ ಹೇಳಿದ್ರೆ ಬೆಡ್ರೂಮ್ ಅಲ್ಲಿ ಒಳಗಡೆ ಹೋಗಬೇಕು. ಮತ್ತೆ ಕಿಚನ್ ಹೇಳಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೇಳ್ತಾರೆ ಅಂತ ಕಾಣಿಸುತ್ತೆ. ಫಸ್ಟ್ ಇಲ್ಲಿ ಕಿಚನ್ಗೆ ಹೋಗಿದ್ದಾರೆ. ಹೋಗೋಷ್ಟು ಸ್ವಲ್ಪ ಜಗಳ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸ್ ಅವರು ಇಲ್ಲಿ ಹೇಳಿದ್ದಾರೆ, ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಈ ಮನೆ ಈ ಸುತ್ತಿನಲ್ಲಿ ಸೋತಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ಟೋಟಲ್ ಆಗಿ ಒಂದು 4 ರಿಂದ 5 ರೌಂಡ್ ಇಲ್ಲಿ ಆಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಕಿಚನ್ ರೂಮ್ ನ ಹೇಳಿದ್ದಾರೆ. ಅರೆ ಪ್ರೋಮೋದಲ್ಲಿರೋ ಪ್ರಕಾರ ಸ್ವಿಮ್ಮಿಂಗ್ ಪೂಲ್ ನ ತೋರಿಸಿದ್ದಾರೆ. ಕಿಚನ್ ಮನೆಗೆ ಇಲ್ಲಿ ಹೋದಾಗೇನೆ ಅವರು ಸ್ವಲ್ಪ ಲೇಟ್ ಆಗಿ ಹೋಗಿ ಡ್ಯಾನ್ಸ್ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ರೌಂಡ್ ಏನಿತ್ತು, ಅದು ಎಷ್ಟನೇ ರೌಂಡ್ ಅನ್ನೋ ಪ್ರಕಾರ 1, 2 ಈ ತರ ಇರುತ್ತಲ್ವಾ, ಆ ಒಂದು ರೌಂಡ್ ಅಲ್ಲಿ ಮಾತ್ರ ಇಲ್ಲಿ ಸೋತಿದೆ. ಏನೊಂದು ಬಾಸ್ಕೆಟ್ ನ ಇಲ್ಲಿ ಕಳಿಸ್ತಾರೆ, ಅದರಲ್ಲಿ ಒಂದು ಬಾಸ್ಕೆಟ್ ನ ಇಲ್ಲಿ ಕಮ್ಮಿ ಆಗಿರುತ್ತೆ ಅಷ್ಟೇ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ಹೇಳಿದ್ರೆ ಕೇಳಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಹ್ಞೂ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ನೆನ್ನೆನೆ ಅಷ್ಟೆಲ್ಲ ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಇಲ್ಲಿ ಹೇಳಿದ್ರು, ಅಶ್ವಿನಿ ಅವರು ತುಂಬಾನೇ ನಾಟಕ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿಯವರು. ಏನಕ್ಕೆ ಅಂತಂದ್ರೆ ಒಳ್ಳೆಯವರು ನಾನು ಎಲ್ಲರ ಜೊತೆ ಮಾತಾಡ್ಕೊಂಡು ಇದ್ದಿತ್ತಷ್ಟೇನೆ ನನ್ನ ಎಲ್ಲರೂ ಕೂಡ ಒಳ್ಳೆಯವರು ಅನ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅದರಿಂದ ಸಖತ್ ಅಶ್ವಿನಿ ಅವರಿಗೆ ಬೆಂಕಿ ಹತ್ತಿತ್ತು. ಅದರಲ್ಲೂ ಕೂಡ ಬಿಗ್ ಬಾಸ್ ನಲ್ಲಿ ಇನ್ನೂ ಆಟನೇ ಶುರು ಮಾಡಿಲ್ಲ ಅಂತ ಕೂಡ ಇಲ್ಲಿ ಚೈತ್ರ ಅವರು ಹೇಳಿದ್ರು. ಇಬ್ರು ಕೂಡ ಚೈತ್ರ ಅವರು ರಜತ್ ಅವರು ಇವರು ವಿನ್ನಿಂಗ್ ರೇಸ್ ಅಲ್ಲೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಚೆನ್ನಾಗಿ ನೋಡಿದ್ದಾರೆ ಅವರು, ಇವ್ರ ಸ್ವಭಾವ ಎಂತಹದ್ದು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದು ಸಖತ್ತಾಗಿ ಉರಿ ಹತ್ತಿತ್ತು. ಬಟ್ ಇವಾಗ ಯಾರು ಸಿಕ್ಕಿರ್ಲಿಲ್ಲ ನೆನ್ನೆ ಜಗಳ ಆಡಕ್ಕೆ. ಇವಾಗ ಫಸ್ಟಿಗೆ ಒಂದು ಚಟುವಟಿಕೆ ಕೊಟ್ಟವ್ರೆ, ಅದರಲ್ಲೇ ಇಲ್ಲಿ ಗಿಲ್ಲಿಯವರ ಹತ್ರ ಜಗಳ ಆಡಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದರೆ. ಅದರಲ್ಲೂ ಕೂಡ ರಾಶಿಕ್ ಅವರು ಇವಾಗ ಬೆಂಕಿ ಹತ್ತಿ ಉರಿತಿದೆ. ಅದರಲ್ಲೂ ಕೂಡ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ನೆಸೆಸಿಟಿನೇ ಇಲ್ಲ. ರಾಶಿಕ್ ಅವ್ರಿಗೆ ಸುಮ್ಮನೆ ಇಲ್ಲಿ ಮಾತಾಡ್ತಿದ್ದಾರೆ. ಏನೋ ಒಂದು ಫೂಟೇಜ್ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ ಅಂತ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಹಿಂದಿಂದೆಲ್ಲ ಏನೇನು ಆಗಿದೆ ಜಗಳಗಳು, ಆ ಒಂದು ಜಗಳಗಳನ್ನ ಬಿಟ್ಬಿಡ್ಬೇಕು, ಅದನ್ನ ಮರೆತು ಬಿಟ್ಟು ಮುಂದೆ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಬೇಕು ಅಂತ ಚುಚ್ಚಿ ಕೇಳ್ತಿದ್ರೆ ಎಲ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ರಾಶಿಕ್ ಅವರು ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನಿಂದಲೂ 2 ಸತಿ ಬ್ಯಾಸ್ಕೆಟ್ ನ ಇಲ್ಲಿ ಕಳ್ಕೊಂಡಿದೀವಲ್ವಾ ಅಂತ ಅಂದ್ಬಿಟ್ಟು, ಇಲ್ಲಿ ಅಂದ್ರೆ ಹೋದ್ ಸತಿ 2 ಬ್ಯಾಸ್ಕೆಟ್ ನಿನ್ನಿಂದನೇ ಕಳ್ಕೊಂಡಿದೀವಲ್ಲ ಅಂದ್ಬಿಟ್ಟು ರಾಶಿಕ್ ಅವರು ಗಿಲ್ಲಿ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವ್ರ ಹತ್ರ ಮಾತಾಡ್ತಾ ಇದ್ರೆ, ಇಲ್ಲಿ ರಾಶಿಕ್ ಅವರು ಮಧ್ಯದಲ್ಲಿ ಸೆಂಟ್ರಲ್ಲಿ ಬಾಯಿ ಎತ್ಬಿಟ್ಟು ಮಾತಾಡ್ತಾರೆ. ಅದಕ್ಕೆ ಗಿಲ್ಲಿ ಅವರು ಕೂಡ ಕೋಪ ಬರುತ್ತೆ. ಹಾಗಾದ್ರೆ ನಾನ್ ಮಾಡಿದೀನಿ ಅಂತಾನೆ ನೀವು ಮಾಡ್ತಿರೋದಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅದು ಕಾಮನ್ ವರ್ಡೇ ಅಲ್ವಾ. ಏನಕ್ಕೆ ಅಂತಂದ್ರೆ ಅವ್ರ ಒಬ್ಬರಿಗೋಸ್ಕರ ಇಲ್ಲಿ ಏನೋ ಆಡ್ತಾ ಇರ್ಲಿಲ್ಲ. ಇಲ್ಲಿ ಟೀಮ್ ಎಫರ್ಟ್ ಇದ್ರೇನೆ ಇಲ್ಲಿ ಎಲ್ಲದಕ್ಕೂ ಕೂಡ ಸೆಟ್ ಆಗೋದು. ಅದು ಲಕ್ಸುರಿ ಬಜೆಟ್ ಎಲ್ರಿಗೂ ಕೂಡ ಬೇಕಾಗುತ್ತೆ. ಮಾತಿದ್ರೆ ಸಾಕು, ನಾನು ಮನೆಯವ್ರಿಗೋಸ್ಕರ ಮಾಡ್ತೀನಿ, ಮನೆಯವ್ರು ತಿನ್ಲಿ ಅಂತ ಮಾಡ್ತೀನಿ ಅಂತ ನೋಡಿ ಅಶ್ವಿನಿ ಅವ್ರು ಹೇಳ್ತಾರೆ. ಈಗ ಮನೆಯವ್ರಿಗೋಸ್ಕರ ಯಾಕೆ ಬೇಗ ಓಡೋಗ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡ್ಲಿಲ್ಲ? ಇದಾಗಿದ್ದಷ್ಟೇ ಅಶ್ವಿನಿ ಅವ್ರು ಹೇಳ್ತಾರೆ, ಬೇಕು ಅಂತಾನೆ ಮಾಡಿರೋದು ಏನಿವಾಗ ಅಂತ ಅಂದ್ಬಿಟ್ಟು. ಈ ತರ ಮಾತಾಡಿದಾಗ ಎಲ್ರಿಗೂ ಕೂಡ ಟ್ರಿಗರ್ ಆಗೇ ಆಗತ್ತೆ. ಇಲ್ಲಿ ಕಾವ್ಯ ಅವರು ಎಲ್ರದ್ದು ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟೇ. ಮಾತಾಡಬೇಡಿ, ಸುಮ್ಮನಿರಿ ಅಂತ ಹೇಳಬೇಕು. ನೋಡೋಣ, ಯಾಕಂದ್ರೆ ಪ್ರೋಮೋದಲ್ಲಿ ಇರೋ ಪ್ರಕಾರ ಎಲ್ಲ ಕೂಡ ಸತ್ಯ ಆಗಲ್ಲ. ಅವ್ರು ಏನೇನು ಮಾತಾಡಿರ್ತಾರೋ ಅಷ್ಟು ಮಾತ್ರ ಇಲ್ಲಿ ಸತ್ಯ ಇರುತ್ತೆ. ಅಶ್ವಿನಿ ಅವ್ರು ಕೋಪ ಮಾಡ್ಕೊಂಡ್ರು ನೀಟಾಗಿ ಗೊತ್ತಾಗ್ತಿದೆ. ನೋಡಿ, ಬೇಕು ಅಂತಾನೆ ಮಾಡಿರೋದು ಏನ್ ಇವಾಗ ಅಂತ ಇಲ್ಲಿ ಕೇಳ್ತಾರೆ. ಏನ್ ಮಾಡ್ಬಿಡ್ತೀರಿ ನೀನು, ಏನ್ ಮಾಡಕ್ ಆಗುತ್ತೆ ನಿನ್ ಕೈಲಿ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ದಾರೆ. ಗಿಲ್ಲಿಯವರು ಕೂಡ ಸರಿಯಾಗಿ ಕೊಟ್ಟರು. ನಿಮ್ಮೊಬ್ಬರಿಗೆ ಲಾಸ್ ಆಗಿರೋದಲ್ಲ, ಎಲ್ರಿಗೂ ಲಾಸ್ ಆಗಿದೆ. ಹಂಗಂದ್ರೆ ನಾನು ಕೂಡ ಬೇಕಂತಾನೆ ಎಲ್ಲಾ ರೌಂಡ್ಗಳಲ್ಲೂ ಈ ರೀತಿ ಮಾಡ್ಲಾ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕೇಳಿದ್ದಾರೆ. ಆಲ್ಮೋಸ್ಟ್ ಆಗಿ ಇವಾಗ ನೋಡ್ಬೋದು, ಬೆಡ್ರೂಮ್ ಅಲ್ಲಿ 10 ಸೆಕೆಂಡ್, ಸ್ವಿಮ್ಮಿಂಗ್ ಪೂಲ್ 10 ಸೆಕೆಂಡ್, ಮತ್ತೆ ಕಿಚನ್ 10 ಸೆಕೆಂಡ್ ತೋರಿಸಿರೋದು. 3 ಪ್ಲೇಸ್ಗಳನ್ನ ತೋರಿಸಿದ್ದಾರೆ ಪ್ರೋಮೋದಲ್ಲಿ. ಈಗ ಒಂದರಲ್ಲಿ ಆ ಒಂದು ರೌಂಡ್ ಅಲ್ಲಿ ಸೋತಿದ್ದಾರೆ ಅಂತಂತ ಅಂದ್ರೆ ಅವರು ಸಾಂಗ್ ಹಾಕ್ಬೇಕು, ಡ್ಯಾನ್ಸ್ ಕೂಡ ಮಾಡಬೇಕು. ಅಂದ್ರೆ 10 ಸೆಕೆಂಡ್ ಒಳಗಡೆನೆ. ಈಗ ಸ್ವಿಮ್ಮಿಂಗ್ ಪೂಲ್ ಬಿದ್ದಾಗ ಡೈರೆಕ್ಟ್ ಆಗಿ ಕಿಚನ್ ಅಂತಂದ್ರೆ ಅಲ್ಲಿಂದ ಓಡೋಗ್ಬೇಕು 10 ಸೆಕೆಂಡ್ ಒಳಗಡೆನೆ. ಬಟ್ ಇಲ್ಲಿ ಸೋತಿದ್ದಾರೆ ಒಂದು ರೌಂಡ್ ಅಲ್ಲಿ. ನೋಡಿ, ಎಲ್ಲರೂ ಕೂಡ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ. ಅಶ್ವಿನಿ ಅವರು ಸ್ವಲ್ಪ ಲೇಟ್ ಆಗಿ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿರೋದು ಗೊತ್ತಾಗ್ತದೆ. ಮೊದಲನೇದಾಗಿ ಇಲ್ಲಿ ಕಾವ್ಯ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಅದರಲ್ಲೂ ಕೂಡ ದಿನಸಿ ಸಾಮಗ್ರಿಗಳು ಸಿಗ್ಬೇಕು ಅಂತಂದ್ರೆ ಇವಾಗ ನೋಡಿ, ಆಲ್ಮೋಸ್ಟ್ ಲಕ್ಸುರಿ ಬಜೆಟ್ ಅಂತ ಬಂದಾಗ ಎಲ್ಲಾನು ಕೂಡ ಕಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾವ್ಯಾವ ವಾರ ಯಾರ ಕ್ಯಾಪ್ಟನ್ ಆಗಿದ್ದಾರೆ ಅಷ್ಟೊಂದು ಲಕ್ಸುರಿ ಬಜೆಟ್ ಬಂದೇ ಇಲ್ಲ. ಕರೆಕ್ಟ್ ಆಗಿ ಲೆಕ್ಕನೂ ಕೂಡ ಇವರು ಮಾಡಕ್ ಬರಲ್ಲ. ಈ ತರ ದಿನಸಿ ಸಾಮಗ್ರಿಗಳನ್ನ ಇಲ್ಲಿ ಪಡಿಬೇಕಂತಂದ್ರೆ ಇಲ್ಲಿ ಕಾವ್ಯ ಅವರು ಈ ವೀಕಲ್ಲಿ ಇದಾರಲ್ವಾ, ಹೇಗೆ ಕೂಡ ಜಗಳ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲಿ ಅಂದ್ರೆ ಅಶ್ವಿನಿ ಅವರು ರಾಶಿಕ್ ಅವರು ಈ ರೀತಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅಂದ್ರೆ ಜಾಸ್ತಿ ಜಗಳಗಳಾಗ್ಲಿ, ಇವ್ರದ್ದು ಉಸ್ತುವಾರಿ ಆಗಿರ್ಬೋದು ಅಥವಾ ಕ್ಯಾಪ್ಟನ್ಸಿ ಆಗಿರ್ಬೋದು
ಆಗಿರ್ಬೋದು ಯಾವುದೂ ಕೂಡ ಸರಿಯಾಗಿ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅಶ್ವಿನಿ ಅವರು ಈ ರೀತಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಮನಸ್ಸಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ರಾಶಿಕಾ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಕಾವ್ಯ ಅವ್ರ ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ. ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅದಕ್ಕೆ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಬೇಜಾರು ಆಯಿತು. ಏನಕ್ಕೆ ಅಂತಂದರೆ ದಿನಸಿ ಸಾಮಗ್ರಿಗಳು ಬೇಕೇ ಬೇಕಲ್ವಾ. ಇವಾಗ ತರಕಾರಿನೇ ಇಲ್ಲ ಅಂದರೆ ಅಡುಗೆ ಹೇಗೆ ಮಾಡೋಕ್ಕಾಗುತ್ತೆ? ಮಾತ್ರ ಸಾಕು ನಾನು ಅಡುಗೆ ಮಾಡ್ಕೊಡ್ತೀನಿ ಅಂತಂದರೆ ದಿನಸಿ ಸಾಮಗ್ರಿಗಳನ್ನ ಗಳಿಸಿದ್ರೆ ತಾನೇ ಇಲ್ಲಿ ಅಡುಗೆ ಮಾಡೋಕ್ಕಾಗೋದು ಮೇನಾಗಿ. ನೋಡೋಣ ವೀಕ್ಷಕರೇ, ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಲ್ಲಿ ಇದೆ. ಏನೇನು ಮಾತಾಡಿದ್ದಾರೆ, ಆಲ್ಮೋಸ್ಟ್ ಅಶ್ವಿನಿ ಅವರು ಮತ್ತಿಲ್ಲಿ ಗಿಲ್ಲಿಯವರು ಜಗಳ ಆಡಿದ್ದು ಈ ಒಂದು 2-3 ವಾರದಿಂದ ಬಂದಿರಲಿಲ್ಲ. ಅವ್ರಿಗೆ ಯಾವಾಗ ಅಡುಗೆ ಟಾಸ್ಕ್ ಕೊಟ್ಟಿದ್ರೋ ಅದಾದಮೇಲೆ ಈ ಥರ ಸೀರಿಯಸ್ ಆದ ಜಗಳಗಳು ಇಲ್ಲಿ ಆಗಿರಲಿಲ್ಲ. ಈಗ ಆಗಿದೆ. ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಕೂಡ ಇಲ್ಲಿ ರಾಶಿಕಾ ಅವರು ಚೆನ್ನಾಗಿ ಸುರಿದಿದ್ದಾರೆ. ಇಲ್ಲಿ ಗಿಲ್ಲಿಯವರು ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ರಾಶಿಕಾ ಅವ್ರ ಮಧ್ಯಕ್ಕೆ ಬಂದ್ಬಿಟ್ಟು ಅವ್ರ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋಣ ಅಂತ ಇಲ್ಲಿ ಬೇಯಿಸ್ಕೊತಿದ್ದಾರೆ. ನೋಡಿ, ಇವ್ರುಗಳು ಮಾಡಿದ್ರೆ ಅದನ್ನ ಅಲ್ಲಿಂದ ಅಲ್ಲೇ ಬಿಟ್ಬಿಡ್ಬೇಕು. ಗಿಲ್ಲಿಯವ್ರು ಮಾಡಿದ್ರೆ ಮೊದಲನೇ ದಿವಸದಿಂದ ಕೊನೆ ದಿವಸದವರೆಗೂ ಇಲ್ಲಿ ನೆನ್ಪಿಟ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಅವ್ರು ಮಾಡಿದ್ದಾಗಿದೆ, ಹೋಗಿದ್ದಾಗಿದೆ. ಅಟ್ ಪ್ರೆಸೆಂಟ್ ಇವಾಗ ಬರ್ತಿರೋದನ್ನ ಯಾಕೆ ಕಳ್ಕೋಬೇಕು ಅದನ್ನ ಯೋಚನೆ ಮಾಡ್ತಲ್ಲ. ಹೌದು, ನಾನು ಇವಾಗ ಬೇಕು ಅಂತಾನೆ ಮಾಡಿದೆ ಏನು ಅಂತ ಕೇಳಿದಾಗ ಎಲ್ರಿಗೂ ಕೂಡ ಹರ್ಟ್ ಆಗಿ ಆಗುತ್ತಲ್ವಾ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮ್ಗೇನು ಅನ್ನಿಸ್ತು? ಎಪಿಸೋಡ್ ನೋಡೋಣ. ಇಲ್ಲಿ ಏನೇನೋ ಮಾತುಗಳು ಯಾರ್ಯಾರು ಏನೇನು ಅಂದಿದ್ದಾರೆ ಅಂತಂದ್ಬಿಟ್ಟು ಈಗ ಕೋಪ ಮಾಡ್ಕೊಂಡಿರೋದಂತೂ ಗೊತ್ತಾಗ್ತಿದೆ. ಇದರಲ್ಲಿ ಪ್ರೋಮೋ ನೋಡ್ಬಿಟ್ಟು ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಿಮಗೆ ಅನ್ನಿಸ್ತದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.